ಆತ್ಮೀಯ ವಿದ್ಯಾರ್ಥಿಗಳೇ, ಕಾಲೇಜು ಶಿಕ್ಷಣ ಇಲಾಖೆ ನಮ್ಮ ರಾಜ್ಯದ ವಿದ್ಯಾರ್ಥಿಗಳಿಗೆ ಕೋವಿಡ್ನ ಸಂದರ್ಭದಲ್ಲಿ ಅನುಕೂಲ ಆಗಲಿ ಅನ್ನುವಂಥ ಕಾರಣದಿಂದ, ಯಾಕೆಂದರೆ ಕಾಲೇಜುಗಳೆಲ್ಲ ರಜೆ ಘೋಷಣೆ ಮಾಡಿರೋದ್ರಿಂದ ಮನೆಯಲ್ಲೇ ಇದ್ದುಕೊಂಡು ನಾವು ಪಾಠವನ್ನು ಹೇಗೆ ಕೇಳ್ಬೋದು ಅನ್ನುವಂಥ ಚಿಂತನೆಗೆ ವಿದ್ಯಾರ್ಥಿಗಳು ತಪ್ಪು ಆಗಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ಕಾಲೇಜು ಶಿಕ್ಷಣ ಇಲಾಖೆ ಇಡೀ ರಾಜ್ಯದ ಎಲ್ಲ ಅಧ್ಯಾಪಕರನ್ನು ಒಳಗೊಂಡಂತೆ ಒಂದು ಪರಿಣಿತ ಮತ್ತು ಅನುಭವ ಇರುವಂಥ ಅಧ್ಯಾಪಕರನ್ನು ಗುರುತಿಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಶಿಕ್ಷಣ ಕೊಡಬೇಕನ್ನುವಂಥ ಕಾರಣದಿಂದಾಗಿ KLMS ಎನ್ನುವಂಥ ಒಂದು ಯೋಜನೆಯನ್ನು ನಮ್ಮ ಅತ್ಯಂತ ದಕ್ಷ ಆಯುಕ್ತರು ಇದನ್ನು ಇಡೀ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿರುವಂಥದ್ದು. ಅದು ನಿಜಕ್ಕೂ ನಮಗೆ ಹೆಮ್ಮೆ ಅನಿಸುತ್ತೆ. ನಮ್ಮ ವಿದ್ಯಾರ್ಥಿಗಳು ಕೋವಿಡ್ನ ಸಂದರ್ಭದಲ್ಲಿ ಯಾವುದೇ ಥರದ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿಯೇ ಈ ಒಂದು ಯೋಜನೆಯನ್ನು ತರಲಾಗಿದೆ. ಹಾಗಾಗಿ ಎಲ್ಲ ವಿಶ್ವವಿದ್ಯಾಲಯ ಅಡಿಯಲ್ಲಿ ಬರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಆನ್ಲೈನ್ ಶಿಕ್ಷಣ ಸಿಗಬೇಕನ್ನುವಂಥ ಕಾರಣಕ್ಕಾಗಿ ಎಲ್ಲ ವಿಶ್ವವಿದ್ಯಾಲಯದ ಅಧ್ಯಾಪಕರನ್ನು ಗುರುತಿಸಿ ಆಯಾ ವಿಶ್ವವಿದ್ಯಾಲಯದ ಪಠ್ಯಕ್ರಮಕ್ಕೆ ಅನುಗುಣವಾಗಿ ಈ ಒಂದು ಯೋಜನೆಯನ್ನು ಮತ್ತು ಸಿದ್ಧತೆಯನ್ನು ಅಧ್ಯಾಪಕರಿಗೆ ವಹಿಸಿರುವಂಥದ್ದು. ಹಾಗೆ ನಾವು ದಾವಣಗೆರೆ ವಿಶ್ವವಿದ್ಯಾನಿಲಯದ ಅಡಿಯಲ್ಲಿ ಬರುವಂಥ ನಾವುಗಳು ನಮ್ಮದೇ ಆದಂಥ ವಿದ್ಯಾರ್ಥಿಗಳಿಗೆ ಏನು ಸಿಲೆಬಸ್ಸನ್ನು ಪಠ್ಯಕ್ರಮವನ್ನು ನಾವು ರೂಪಿಸ್ಕೊಂಡಿದ್ದೇವೆ, ಆ ಪಠ್ಯಕ್ರಮಕ್ಕೆ ಅನುಗುಣವಾಗಿ 2, 4, 6 ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ಅವರ ಕ್ರಮಕ್ಕೆ ಅನುಗುಣವಾಗಿ ಅಧ್ಯಾಪಕರನ್ನು ಗುರುತಿಸಿ ಒಬ್ಬೊಬ್ಬ ಅಧ್ಯಾಪಕರು ಒಂದೊಂದು ವಿಷಯದ ಬಗ್ಗೆ ಆನ್ಲೈನ್ ಶಿಕ್ಷಣ ಕೊಡುವಂಥ ಸಂಬಂಧಪಟ್ಟಾಗೆ ಅದರಲ್ಲಿ 4 ಭಾಗಗಳು ಬರ್ತವೆ. ಒಂದು PPTಯನ್ನು ಪ್ರೆಸೆಂಟ್ ಮಾಡುವಂಥದ್ದು, ಎರಡನೇದು ವಿಡಿಯೋವನ್ನು ಮಾಡುವಂಥದ್ದು, ಜೊತೆಗೆ ಸ್ಟಡಿ ಮೆಟೀರಿಯಲನ್ನು ಕೂಡ ಕೊಡುವಂಥದ್ದು, ಅದ್ರ ಜೊತೆಗೆ MCQs ಯಾವ ಪಾಠವನ್ನು ನಾವು ಮಾಡ್ತೀವಿ ನಿಮಗೆ ಆ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದು ಚಾಪ್ಟರ್ನ ನಾವು ತೆಗೆದುಕೊಂಡ್ರೆ ಆ ಚಾಪ್ಟರ್ಗೆ ಸಂಬಂಧಪಟ್ಟಂತೆ ಒಂದು ಸ್ಟಡಿ ಮೆಟೀರಿಯಲ್ ಇರುತ್ತೆ, ಒಂದು ವಿಡಿಯೋ ರೆಕಾರ್ಡಿಂಗ್ ಇರುತ್ತೆ, ಒಂದು PPT ಇರುತ್ತೆ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಕನಿಷ್ಠ ಮಿನಿಮಮ್ 5ರಿಂದ 10, 15 MCQsನ್ನು, ಯಾಕೆಂದರೆ ವಿದ್ಯಾರ್ಥಿಗಳು ಆ ಪಠ್ಯದಿಂದ ಬರುವಂಥ ಪ್ರಶ್ನೆಗಳಿಗೂ ಕೂಡ ಮಲ್ಟಿಪಲ್ ಚಾಯ್ಸ್ 1 ಮಾರ್ಕ್ಸ್ 2 ಮಾರ್ಕ್ಸ್ಗೆ ಅನುಕೂಲ ಆಗಲಿ ಅನ್ನುವಂಥ ಕಾರಣಕ್ಕಾಗಿ ಒಂದೊಂದು ವಿಶ್ವವಿದ್ಯಾಲಯದಲ್ಲಿ 1 ಮಾರ್ಕ್ಸ್ ಇದ್ದಾವೆ, ಒಂದೊಂದು ವಿಶ್ವವಿದ್ಯಾಲಯದಲ್ಲಿ 2 ಮಾರ್ಕ್ಸ್ ಇದ್ದಾವೆ. ಈಗ ಸಪೋಸ್ ನಾವು ದಾವಣಗೆರೆ ವಿಶ್ವವಿದ್ಯಾಲಯಕ್ಕೆ ಬಂದರೆ ನಾವು ಕ್ವಶನ್ ಪೇಪರನ್ನು ಸೆಟ್ ಮಾಡುವಂಥ ಸಂದರ್ಭದಲ್ಲಿ ನಾವು 2 ಮಾರ್ಕ್ಸನ್ನು ಪ್ರಿಪೇರ್ ಮಾಡ್ತೇವೆ, ಅಂದರೆ ಕೊಡ್ತೇವೆ. ಸೊ ಹಾಗಾಗಿ 20 ಮಾರ್ಕ್ಸ್ ನಿಮಗೆ ಪ್ರಾಕ್ಟಿಕಲ್ ಏನಿದೆಯಲ್ಲ, ಇಂಟರ್ನಲ್ ಮಾರ್ಕ್ಸ್ ಅಂತ ಏನಿದೆಯಲ್ಲ, ಅದರಲ್ಲಿ ನೀವು 20 ಮಾರ್ಕ್ಸು 80 ಮಾರ್ಕ್ಸ್ಗೆ ನೀವು ಥಿಯರಿಯನ್ನು ಬರಿತೀರಿ. ಸೊ ಈ ದೃಷ್ಟಿಯಿಂದ ನಾವು ನೋಡ್ತಾ ಹೋದಾಗ ದಾವಣಗೆರೆ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂಥ ಇತಿಹಾಸ ವಿದ್ಯಾರ್ಥಿಗಳಿಗೆ 6ನೇ ಸೆಮಿಸ್ಟ್ರಲ್ಲಿ 2 ಪೇಪರ್ ಇದೆ. ಒಂದು ಪೇಪರು ಕರ್ನಾಟಕ ಹಿಸ್ಟ್ರಿ ಆಫ್ ಕರ್ನಾಟಕ, ಅಂದರೆ ಮಾಡರ್ನ್ ಕರ್ನಾಟಕ ಫ್ರಮ್ ವಿಜಯನಗರ ಟು ಮಾಡರ್ನ್ವರೆಗೂ ಕವರ್ ಆಗುವಂಥದ್ದು ಒಂದು ಪೇಪರ್ ಇದೆ. ಎರಡನೇ ಪೇಪರು ಹಿಸ್ಟ್ರಿ ಆಫ್ ಕಾಂಟೆಂಪ್ರರಿ ವರ್ಲ್ಡ್ ಅಂತ 1945ರಿಂದ 2005ರವರೆಗೆ. ಸೊ ಹೀಗಾಗಿ ಈ 2 ಪೇಪರಲ್ಲಿ ಡಾಕ್ಟರ್ ಮಂಜಣ್ಣ ಟಿ ಅಂತ ನಾನು ಇತಿಹಾಸ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾವಣಗೆರೆ, ಇಲ್ಲಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೇನೆ. ನನಗೆ ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರುವಂಥ ಈ ಪೇಪರ್ನ ಜವಾಬ್ದಾರಿಯನ್ನು ನನಗೆ ವಹಿಸಿರೋದ್ರಿಂದ ನಾನು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿದ್ಯಾರ್ಥಿಗಳೊಂದಿಗೆ ಅನೇಕ ವಿಷಯಗಳನ್ನು ಹಂಚಿಕೊಳ್ಳಲಿದ್ದೇನೆ. PPTಗಳ ಮುಖಾಂತರ, ವಿಡಿಯೋಗಳ ಮುಖಾಂತರ, ಸ್ಟಡಿ ಮೆಟೀರಿಯಲ್ಗಳನ್ನು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ MCQಗಳನ್ನು ಕೂಡ ನಿಮಗೆ ತಯಾರು ಮಾಡಿ ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಒಟ್ಟಾರೆ ಈ ಏನು ಪೇಪರ್ ಇದೆ ಹಿಸ್ಟ್ರಿ ಆಫ್ ಕಾಂಟೆಂಪ್ರರಿ ವರ್ಲ್ಡ್ ಏನಿದೆಯಲ್ಲ, ಇದು ಒಟ್ಟು 60 ಸೆಷನ್ಸಲ್ಲಿ ನಾವು ಇಡೀ ಪೇಪರನ್ನು ನಾವು ಸ್ಟಡಿಯನ್ನು ಮಾಡ್ತಾ ಹೋಗ್ತೇವೆ. ನಿಮ್ಮೊಂದಿಗೆ ನಾನು ಇರ್ತೇನೆ. 60 ಸೆಷನ್ಗಳು ಕೂಡ ನಾನು ನಿಮಗೆ PPT ಮುಖಾಂತರ, ವಿಡಿಯೋಗಳ ಮುಖಾಂತರ, ಸ್ಟಡಿ ಮೆಟೀರಿಯಲ್ ಮುಖಾಂತರ ನಿಮಗೆ ಮಾಹಿತಿಯನ್ನು ಒದಗಿಸುವಂಥ ಪ್ರಯತ್ನವನ್ನು ನಾನು ಮಾಡ್ತಾ ಹೋಗ್ತೇನೆ. ಇದು ಮೊದಲ ಸೆಷನ್ ಆಗಿರೋದ್ರಿಂದ ನಾನು LMS ಬಗ್ಗೆ ಮತ್ತು ವಿದ್ಯಾರ್ಥಿಗಳು ಯಾವುದೇ ರೀತಿಯಿಂದ ಆತಂಕ ಆಗಬಾರ್ದು, ಶಿಕ್ಷಣದಿಂದ ವಂಚಿತರಾಗಬಾರ್ದು, ಮತ್ತು ಎಲ್ಲ ಮಾಹಿತಿಗಳನ್ನು ನಿಮಗೆ ನಾನು ಕೆಲವೊಂದು PPTಗಳನ್ನು ಇಂಗ್ಲೀಷ್ನಲ್ಲಿ ಮಾಡಿದ್ದೇನೆ, ಆದರೆ ನಿಮಗೆ ಸರಳವಾಗಿ ಕನ್ನಡದಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತೇನೆ. ಯಾಕಂದರೆ ಇಂಗ್ಲೀಷ್ ವಿದ್ಯಾರ್ಥಿಗಳು ಕೂಡ ಇರ್ತಾರೆ, ಇಂಗ್ಲೀಷ್ ವಿದ್ಯಾರ್ಥಿಗಳಿಗೂ ಕೂಡ ಒಂದಷ್ಟು ಅನುಕೂಲ ಆಗಲಿ ಅನ್ನುವಂಥದ್ದು ಒಂದು ಕಡೆ. ಇನ್ನು ಬಹುತೇಕ ಒಂದು 60% ಕನ್ನಡ ನೆಕ್ಸ್ಟ್ PPTಗಳು ನಿಮಗೆ ಮುಂದೆ ಬರಲಿವೆ. ಹಾಗಾಗಿ ಮೊದಲ ಸೆಷನ್ ಏನಿದೆಯಲ್ಲ, ಈ ಮೊದಲ ಸೆಷನ್ನಲ್ಲಿ ನಮಗೆ ಚಾಪ್ಟರ್ ವೈಸನ್ನು ನಾವು ಇಟ್ಕೊತಾ ಹೋಗ್ತೇವೆ. ಸಿಲೆಬಸ್ ಅಕಾರ್ಡಿಂಗ್ ಟು ಸಿಲೆಬಸ್ ಪ್ರಕಾರ ನಾವು ತೆಗೆದುಕೊಂಡಾಗ ಒಟ್ಟಾರೆ ಕಾಂಟೆಂಪ್ರರಿ ವರ್ಲ್ಡಲ್ಲಿ 7 ಮೇಜರ್ ಚಾಪ್ಟರ್ಸ್ ಬರ್ತವೆ.
ಆ ಮೇಜರ್ ಚಾಪ್ಟರ್ಸಲ್ಲಿ ನಾವು ಒಂದೊಂದು ಚಾಪ್ಟರ್ಗೂ ಕೂಡ ಒಂದಷ್ಟು ಸೆಷನ್ಸ್ಗಳನ್ನು ನಾವು ಮಾಡ್ಕೊಂಡು ಹೋಗಿದ್ದೇವೆ. ಬಿಗಿನಿಂಗಲ್ಲಿ UNO ಬರುತ್ತೆ, ಎರಡನೇದು ಕೋಲ್ಡ್ ವಾರ್ ಬರುತ್ತೆ, ಮೂರನೇದು ನಾನ್ ಅಲೈನ್ಮೆಂಟ್ ಬರುತ್ತೆ. ಹೀಗೆ ನಿರಂತರವಾಗಿ ತುಂಬ ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಮತ್ತು ಇವತ್ತು ಸಮಕಾಲೀನ ಜಗತ್ತಿಗೆ ಭಾಳ ಅನುಕೂಲವಾಗುವಂಥ ಪೇಪರ್ ಇದು. ಸಮಕಾಲೀನ ಜಗತ್ತಿನ ಬಗ್ಗೆನೇ ನಮ್ಮ ವಿದ್ಯಾರ್ಥಿಗಳಿಗೆ ಅರಿವು ಇರಬೇಕು ಅನ್ನುವಂಥ ಕಾರಣಕ್ಕಾಗಿ ಈ ಕಳೆದ ಸೆಮಿಸ್ಟ್ರಲ್ಲಿ ಸಮಕಾಲೀನ ಭಾರತವನ್ನು ಓದಿದ್ದೇವೆ. ಈ ಸೆಮಿಸ್ಟ್ರಲ್ಲಿ ಹಿಸ್ಟ್ರಿ ಆಫ್ ಕಂಟೆಂಪ್ರರಿ ವರ್ಲ್ಡ್, ಅಂದರೆ ಸಮಕಾಲೀನ ಪ್ರಪಂಚದ ಇತಿಹಾಸವನ್ನು ನಾವು ಕುರಿತು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅನ್ನುವಂಥದ್ದು. ಸೊ ಇಲ್ಲಿ ಮೊದಲ ಸೆಷನನ್ನು ನಾನು ಇಲ್ಲಿ ಆರಂಭ ಮಾಡ್ತಾ ಹೋಗ್ತೇನೆ. ಇಲ್ಲಿ ಮೊದಲ ಸೆಷನ್ನ ಟಾಪಿಕ್ ಏನಂದರೆ ವಿಶ್ವಸಂಸ್ಥೆಯ ಬಗ್ಗೆ. ವಿಶ್ವಸಂಸ್ಥೆ ಹೇಗೆ ಆರಂಭ ಆಯಿತು, ಎಸ್ಟಾಬ್ಲಿಷ್ಮೆಂಟ್ ಆಫ್ UNO ಮತ್ತು ವಿಶ್ವಸಂಸ್ಥೆಯ ಏಮ್ಸ್ ಆ್ಯಂಡ್ ಆಬ್ಜೆಕ್ಟಿವ್ಸ್. ಸೊ ಇದನ್ನು ನಾವು ಗಮನಿಸಿದ ಹೋದರೆ ವಿಶ್ವಸಂಸ್ಥೆ ಆರಂಭ ಆಗುವಂಥ ಪೂರ್ವದಲ್ಲಿ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸುವಂಥದ್ದು, ವಿಶ್ವಸಂಸ್ಥೆ was not suddenly born, but it was result of many years efforts by great European leaders. ವಿಶ್ವಸಂಸ್ಥೆ ಇದು ಸಡನ್ನಾಗಿ ಅಥವಾ ತುರ್ತಾಗಿ ಆರಂಭ ಆದಂಥ ಒಂದು ಸಂಸ್ಥೆ ಅಲ್ಲ, ಇದೊಂದು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆ. ನಮಗೆಲ್ಲ ಗೊತ್ತಿದೆ, ವಿಶ್ವಸಂಸ್ಥೆ ಆರಂಭ ಆಗುವಂಥ ಪೂರ್ವದಲ್ಲಿ ನಾವು ಬಹಳ ಮುಖ್ಯವಾಗಿ ಅದಕ್ಕೆ ಹಿನ್ನೆಲೆಯಾಗಿ ನಾವು ಗಮನಿಸ್ತಾ ಹೋದರೆ ಪೀಠಿಕೆಯನ್ನು ನಾವು ತೆಗೆದುಕೊಳ್ಳೋದಾದರೆ ಆರಂಭದಲ್ಲಿ ವಿಶ್ವಸಂಸ್ಥೆ ಆರಂಭಕ್ಕಿಂತ ಒಟ್ಟಾರೆ ಮುನ್ನ ನಾವು ನೋಡೋದಾದರೆ ಮೊದಲ ಮಹಾಯುದ್ಧ ಮತ್ತು ಎರಡನೇ ಮಹಾಯುದ್ಧಗಳನ್ನು ನಾವು ನೋಡಿದ್ದೇವೆ. ಎರಡನೇ ಮಹಾಯುದ್ಧ ಅದಕ್ಕಿಂತ ಮುಂಚೆ 1914-18 ಮೊದಲ ಮಹಾಯುದ್ಧ, 1939-45 ಮಧ್ಯೆ ಎರಡನೇ ಮಹಾಯುದ್ಧವನ್ನು ನಾವು ನೋಡಿದ್ದೇವೆ. ಈ ಎರಡು ಮಹಾಯುದ್ಧಗಳಿಂದ ನಾವು ಗಮನಿಸುವಂಥದ್ದೇನು ಅಂದರೆ, ಬಹಳ ಮುಖ್ಯವಾಗಿ ಈ ಮೊದಲ ಮಹಾಯುದ್ಧ ಆದ ಮೇಲೆ ಲೀಗ್ ಆಫ್ ನೇಷನ್ಸು ಆರಂಭ ಆಗುತ್ತೆ 1920ರಲ್ಲಿ. ಆಫ್ಟರ್ ಫಸ್ಟ್ ವರ್ಲ್ಡ್ ವಾರ್ ಯುರೋಪಿಯನ್ ಪವರ್ಸ್ ಎಸ್ಟಾಬ್ಲಿಷ್ಡ್ ಲೀಗ್ ಆಫ್ ನೇಷನ್ಸ್ ಇನ್ 1920 ಆಫ್ಟರ್ ಫಸ್ಟ್ ವರ್ಲ್ಡ್ ವಾರ್. ಬಟ್ ಏನಾಗುತ್ತೆ, ಮೊದಲ ಮಹಾಯುದ್ಧ ಆಗಲಿಕ್ಕೆ ಪೂರ್ವದಲ್ಲಿ ಇಂಥ ಒಂದು ಯಾವುದೇ ಸಂಸ್ಥೆ ಇರಲಿಲ್ಲ. ಆಯಿತು, ಮೊದಲ ಮಹಾಯುದ್ಧ ಆದಮೇಲೆ ಆದರೂ ಎಚ್ಚೆತ್ಕೊಂಡ್ವಿ. ನಾವು 1920ರಲ್ಲಿ ಲೀಗ್ ಆಫ್ ನೇಷನ್ಸನ್ನು ಸ್ಥಾಪನೆ ಮಾಡಿ ಅದಕ್ಕೆ ರಾಷ್ಟ್ರ ಸಂಘ ಅಂತಲೇ ಅದನ್ನು ನಾವು ಕರೀತಾ ಹೋಗ್ತೇವೆ. ಆದರೆ ರಾಷ್ಟ್ರ ಸಂಘ ಅದು ತನ್ನ ಸಾಧನೆಯನ್ನು, ಗುರಿಯನ್ನು ಈಡೇರಿಸುವಲ್ಲಿ ಅದು ವಿಫಲ ಆಗ್ತಾ ಹೋಯಿತು. ದ ಗ್ರೇಟ್ ಆರ್ಗನೈಸೇಷನ್ ಅಟರ್ಲಿ ಫೇಲ್ಡ್ ಟು ಅಚೀವ್ ದಿ ಏಮ್ಸ್. ಏಮ್ಸ್ ಅಂದರೆ ಏನು? ಯುದ್ಧವನ್ನು ತಡೆಗಟ್ಟುವಂಥದ್ದು, ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು. ಸೊ ಅದರ ಫಲ ಏನಾಯಿತು ಅಂದರೆ, ಅದರ ಪರಿಣಾಮ ಏನಾಯಿತು ಅಂದರೆ, ಎರಡನೇ ಮಹಾಯುದ್ಧ ನಾವು ನೋಡಬೇಕಾಯಿತು 1939-45ರಲ್ಲಿ. ಸೊ ಈ ಎರಡನೇ ಮಹಾಯುದ್ಧ ಮೊದಲ ಮಹಾಯುದ್ಧಕ್ಕಿಂತಲೂ ಅತ್ಯಂತ ಭೀಕರವಾದಂಥ ಒಂದು ಯುದ್ಧ ಆಗಿತ್ತು. ಇಡೀ ಮಾನವ ಕುಲಕ್ಕೇನೆ ದೊಡ್ಡ ಮಾರಕವಾದಂಥ ಒಂದು ಯುದ್ಧ ಆಗಿದ್ದು ಪರಿಣಮಿಸ್ತಾ ಹೋಯಿತು. ಸೊ ಹೀಗಾಗಿ ಯಾವುದೇ ಒಂದು ಸಂಸ್ಥೆ ಕಟ್ಟುವಾಗ, ಶಾಂತಿ ಸಂಸ್ಥೆಯನ್ನು ಕಟ್ಟುವಾಗ, ಒಂದು ಪೀಸ್ ಆರ್ಗನೈಸೇಷನ್ ಅಂತ ನಾವೇನು ಕರೀತೇವೆ, ಅದನ್ನು ಸ್ಥಾಪನೆಯನ್ನು ಮಾಡುವ ಉದ್ದೇಶ ಏನಂದರೆ ಯುದ್ಧ ಆಗಬಾರ್ದು, ಶಾಂತಿ ಸ್ಥಾಪನೆ ಆಗಬೇಕು ಅನ್ನುವಂಥದ್ದು. ಆದರೆ ಅದೆರಡನ್ನೂ ಕೂಡ ನಿರ್ವಹಿಸುವಲ್ಲಿ ಲೀಗ್ ಆಫ್ ನೇಷನ್ ವಿಫಲ ಆಗಿದ್ದರಿಂದ ನಾವು ಎರಡನೇ ಮಹಾಯುದ್ಧವನ್ನು ಗಮನಿಸಬೇಕಾಗಿ ಬಂತು ಅನ್ನೋದು. ಸೊ ಇಂಥ ಸಂದರ್ಭದಲ್ಲಿ, ಎರಡನೇ ಮಹಾಯುದ್ಧ ನಡೀತಾ ಇರುವಂಥ ಸಂದರ್ಭದಲ್ಲಿಯೇ ವಿಶ್ವದ ಪ್ರಬಲ ನಾಯಕರು ಏನಿದ್ದಾರೆ ಅವರು ಯಾಕೆ ಮತ್ತೊಂದು ನಾವು ಇಂಥ ಒಂದು ಸಂಸ್ಥೆಯನ್ನು, ಶಾಂತಿ ಸಂಸ್ಥೆಯನ್ನು ಕಟ್ಟಬಾರ್ದು ಅನ್ನುವಂಥ ಉದ್ದೇಶ ಅವರಲ್ಲಿ ಒಳಿತಾ ಹೋಯಿತು. ಸೊ ಹಾಗಾಗಿಯೇ ಆ ಒಂದು ಪ್ರಯತ್ನವನ್ನೇ ನಾವು ಇಲ್ಲಿ ಗಮನಿಸುವಂಥದ್ದು ಏನು ಅಂದರೆ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಅನ್ನುವಂಥದ್ದು. ಈ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್, ಇದನ್ನು ನಾವು ಕನ್ನಡದಲ್ಲಿ ವಿಶ್ವಸಂಸ್ಥೆ ಅಂತ ಕರೀತಾ ಹೋಗ್ತೇವೆ. ಸೊ ವಿಶ್ವಸಂಸ್ಥೆ ಇವತ್ತು ಕೂಡ ಚಾಲನೆಯಲ್ಲಿದೆ ಮತ್ತು ಅತ್ಯಂತ ಸಕ್ರಿಯವಾಗಿ ಅದು ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಯಶಸ್ವಿ ಕೂಡ ತನ್ನ ಸಾಧನೆಗಳಲ್ಲಿ, ಗುರಿ ಉದ್ದೇಶವನ್ನು ಈಡೇರಿಸುವಲ್ಲಿ ಪ್ರಯತ್ನಗಳನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೇವೆ. ಸೊ ಇಂಥ ಒಂದು ವಿಶ್ವಸಂಸ್ಥೆ ಹೇಗೆ ಆರಂಭ ಆಯಿತು ಅನ್ನುವಂಥದ್ದನ್ನು ಭಾಳ ಮುಖ್ಯವಾಗಿ ಇಲ್ಲಿ ನಾವು ಚರ್ಚೆಯನ್ನು ಮಾಡಬೇಕಾಗುತ್ತೆ ಅನ್ನುವಂಥದ್ದು. UNO was not suddenly born, but it was result of many years efforts by great European leaders. ವಿಶ್ವದಲ್ಲಿ ಅದರಲ್ಲೂ ಮುಖ್ಯವಾಗಿ ಯುರೋಪಿನ ರಾಷ್ಟ್ರಗಳ ನಾಯಕರುಗಳು ಏನಿದ್ದಾರೆ ಹಲವಾರು ಬದಲಾವಣೆಗಳಿಗೆ ಕಾರಣಕರ್ತರಾಗಿರುವಂಥದ್ದನ್ನು ನಾವು ನೋಡ್ತೇವೆ. ಇಂಗ್ಲೆಂಡ್ ಆಗಿರ್ಬೋದು, ಫ್ರಾನ್ಸ್ ಆಗಿರ್ಬೋದು, ಅಥವಾ ಅಮೇರಿಕಾ ಅಂತ ರಾಷ್ಟ್ರ ಆಗಿರ್ಬೋದು, ರಷ್ಯಾ ಅಂತ ರಾಷ್ಟ್ರ ಆಗಿರ್ಬೋದು, ಇವು ಯಾವತ್ತೂ ಕೂಡ ಇತಿಹಾಸದಲ್ಲಿ, ಯುರೋಪಿನ ಇತಿಹಾಸದಲ್ಲಿ, ವಿಶ್ವ ಇತಿಹಾಸದಲ್ಲಿ ಮುಂಚೂಣಿಯಲ್ಲಿರುವಂಥ ರಾಷ್ಟ್ರಗಳಂತಲೇ ನಾವು ಗುರುತಿಸ್ತಾ ಹೋಗ್ತೇವೆ. ನಾವು ಈ ಹಿಂದೆ ಯುರೋಪಿನ ಇತಿಹಾಸವನ್ನು ನೋಡುವಾಗಲೂ ಕೂಡ ನಾವು ಈ ರಾಷ್ಟ್ರಗಳು ಪದೇ ಪದೇ ನೆನಪಿಗೆ ಬರುವಂಥದ್ದನ್ನು ನಾವು ನೋಡ್ತಾ ಹೋಗ್ತೇವೆ. ಸೊ ಇಂತಹ ಒಂದು ವಿಶ್ವಸಂಸ್ಥೆ
ಆರಂಭ ಆಗಬೇಕಾದ್ರೆ ಬಹುಶಃ ಇದರ ಪ್ರಯತ್ನ 1940ರಿಂದಲೇ ಆರಂಭ ಆಯಿತು ಅಂತಲೇ ನಾವು ಹೇಳ್ಬೋದು. ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ನೋಡಿದಾಗ ವಿಶ್ವಸಂಸ್ಥೆಯ ಸ್ಥಾಪನೆಯ ಹಿಂದೆ ಅನೇಕ ಬಾರಿ ಅನೇಕ ರಾಷ್ಟ್ರಗಳ ನಾಯಕರುಗಳು ಏನು ಮಾಡ್ತಾರೆ, ಸಭೆಗಳನ್ನು ಸೇರ್ತಾ ಹೋಗ್ತಾರೆ. ಒಂದು ಸಭೆಯ ಉದ್ದೇಶ ಏನಂದರೆ ಯುದ್ಧವನ್ನು ನಿಯಂತ್ರಿಸಬೇಕು ಅನ್ನೋದು. ಯಾಕಂದರೆ ಎರಡನೇ ಮಹಾಯುದ್ಧ ನಡೀತಾ ಇರುತ್ತೆ, ಅದು ರೂಪುರೇಷೆಗಳನ್ನು ತಯಾರು ಮಾಡಬೇಕು ಅನ್ನುವಂಥದ್ದು ಒಂದು. ಅದ್ರ ಜೊತೆಗೆ ವಿಶ್ವವನ್ನು ಯುದ್ಧದಿಂದ ಹೊರಬರಬೇಕಂದ್ರೆ, ವಿಶ್ವದಿಂದ ರಾಷ್ಟ್ರಗಳು ಹೊರಬರಬೇಕಂದ್ರೆ ಏನು ಮಾಡಬೇಕು ಅನ್ನುವಂಥದ್ದು. ಸೊ ಯುದ್ಧ ಮುಗಿದಾದ ಮೇಲೆ ನಾವು ಯುರೋಪಿನ ಚಿತ್ರಣವನ್ನು ಹೇಗೆ ನಾವು ಗಮನಿಸಬೇಕು ಅನ್ನುವಂಥದ್ದು, ಇವೆಲ್ಲ ಚಿಂತನೆಗಳು ವಿಶ್ವದ ಪ್ರಮುಖ ರಾಷ್ಟ್ರಗಳ ಮಧ್ಯೆ ಕಾಣ್ತು ಅನ್ನುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ. ಸೊ ಆ ನಿಟ್ಟಿನಲ್ಲಿ ನಾವು ತೆಗೆದುಕೊಂಡ್ರೆ ವಿಶ್ವಸಂಸ್ಥೆಯ ಸ್ಥಾಪನೆ ಹಿಂದೆ ಒಂದಷ್ಟು ಸಮ್ಮೇಳನಗಳು ಬಹಳ ಪ್ರಮುಖ ಪಾತ್ರ ವಹಿಸಿವೆ ಅನ್ನುವಂಥದ್ದು. ಸೊ ಹಾಗಾಗಿ ವಿದ್ಯಾರ್ಥಿಗಳೇ, ಒಂದಷ್ಟು ಪ್ರಮುಖ ಸಮ್ಮೇಳನಗಳು ಅಂತ ನಾವು ತೆಗೆದುಕೊಂಡ್ರೆ, ಒಂದು ಅಟ್ಲಾಂಟಿಕ್ ಚಾರ್ಟರ್, ಇನ್ನೊಂದು ಡಂಬರ್ಟನ್ ಓಕ್ಸ್ ಅನ್ನುವಂಥ ಒಂದು ಸಮ್ಮೇಳನ, ಮೂರನೇದಾಗಿ ಯಾಲ್ಟಾ ಸಮ್ಮೇಳನ, ನಾಲ್ಕನೇದಾಗಿ ಸ್ಯಾನ್ ಫ್ರಾನ್ಸಿಸ್ಕೋ ಸಮ್ಮೇಳನ. ಸೊ ಈ 4 ಸಮ್ಮೇಳನಗಳು ವಿಶ್ವಸಂಸ್ಥೆಯ ಸ್ಥಾಪನೆಯ ಹಿಂದೆ ಒಂದಲ್ಲ ಒಂದು ರೀತಿಯಲ್ಲಿ ಬಹಳ ದೊಡ್ಡ ಪ್ರಭಾವವನ್ನು ಬೀರಿವೆ ಅಂತಲೇ ನಾವಿಲ್ಲಿ ಹೇಳ್ಬೋದು. ಬಹುಶಃ ಇವುಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಹೇಳೋದಾದರೆ, ಮೊದಲನೇದಾಗಿ ಅಟ್ಲಾಂಟಿಕ್ ಚಾರ್ಟರ್. ಸೊ ಈ ಅಟ್ಲಾಂಟಿಕ್ ಚಾರ್ಟರ್ ಅನ್ನುವಂಥದ್ದು ಬಹಳ ಮುಖ್ಯವಾದಂಥ ಒಂದು ಮೊದಲ ಪ್ರಯತ್ನ ಅಂತಲೇ ಹೇಳ್ಬೋದು ನಾವು. ವಿಶ್ವಸಂಸ್ಥೆಯ ಸ್ಥಾಪನೆಯ ಸಂದರ್ಭಕ್ಕೆ ಮೊದಲ ಒಂದು ಪ್ರಯತ್ನ ಅಂದರೆ ಈ ಅಟ್ಲಾಂಟಿಕ್ ಚಾರ್ಟರ್ ಅನ್ನುವಂಥದ್ದು. ಇದು ಯಾವಾಗ ನಡೆದಿತ್ತು ಅಂದರೆ 1941 ಆಗಸ್ಟ್ 14ರಂದು. ಬಹುಶಃ ಈ ಸಮ್ಮೇಳನದಲ್ಲಿ ಬಹಳ ಮುಖ್ಯವಾಗಿ ಇದೊಂದು ಒಂದು ಪ್ರಬಲ ಕೆಲವೇ ರಾಷ್ಟ್ರಗಳು ಸೇರಿ ಮಾಡಿಕೊಂಡಂಥ ಒಂದು ಚಾರ್ಟರ್ ಇದು. ಅದಕ್ಕೆ ಅಟ್ಲಾಂಟಿಕ್ ಚಾರ್ಟರ್ ಅಂತ ಇದನ್ನು ನಾವು ಕರಿತಾ ಹೋಗ್ತೇವೆ. ಇದರಲ್ಲಿ ಭಾಗವಹಿಸಿದಂಥವರು ಪ್ರಮುಖ ನಾಯಕರು ಅಂದರೆ ಅಮೇರಿಕಾದ ಅಧ್ಯಕ್ಷ ರೂಸ್ವೆಲ್ಟ್ ಮತ್ತು ಚರ್ಚಿಲ್, ಪ್ರೈಮ್ ಮಿನಿಸ್ಟರ್ ಆಫ್ ಗ್ರೇಟ್ ಬ್ರಿಟನ್. ಇವರಿಬ್ಬರು ಕೂಡ ಒಂದು ಕಡೆ ಅವರು ಭೇಟಿ ಆಗ್ತಾರೆ. ಅಟ್ಲಾಂಟಿಕ್ ಓಷನ್ನಲ್ಲಿ ಒಂದು ಶಿಪ್ಪಲ್ಲಿ ಇವರಿಬ್ಬರು ಭೇಟಿ ಆಗದೆ ಮೆಟ್ ಟುಗೆದರ್ ಆನ್ ಎ ಶಿಪ್ ಇನ್ ದ ಅಟ್ಲಾಂಟಿಕ್ ಓಷನ್ ನಿಯರ್ ನ್ಯೂ ಫೌಂಡ್ ಲ್ಯಾಂಡ್ ಅನ್ನುವಂಥ ಸ್ಥಳದಲ್ಲಿ ಇವರು ಭೇಟಿಯಾಗಿದ್ದರಿಂದ ಇವರಿಬ್ಬರು ಕೂಡ ಸೇರಿ ಜಂಟಿಯಾಗಿ ಒಂದು ಡಿಕ್ಲರೇಷನನ್ನು ಹೊರಡಿಸ್ತಾರೆ. ದಟ್ ಈಸ್ ಕಾಲ್ಡ್ ಅಟ್ಲಾಂಟಿಕ್ ಚಾರ್ಟರ್ ಅನ್ನೋದು. ಸೊ ಅಟ್ಲಾಂಟಿಕ್ ಚಾರ್ಟರ್ ಏನಿದೆ, ಇದು ವಿಶ್ವಸಂಸ್ಥೆಯ ಸ್ಥಾಪನೆಗೆ ಬಹಳ ಮುಖ್ಯವಾದಂಥ ಪಾತ್ರ ವಹಿಸಿದಂತಹ ಒಂದು ಮೊದಲ ಪ್ರಯತ್ನ ಅಂತಲೇ ನಾವು ಹೇಳ್ಬೋದು. ಇನ್ನು ಎರಡನೇದಾಗಿ ನಾವು ಗಮನಿಸೋದಾದರೆ ಡಂಬರ್ಟನ್ ಓಕ್ಸ್ ಅನ್ನುವಂಥದ್ದು. ಇದು 1944ರಲ್ಲಿ ದಿಸ್ ಕಾನ್ಫರೆನ್ಸ್ ವಾಸ್ ಹೆಲ್ಡ್ ನಿಯರ್ ವಾಷಿಂಗ್ಟನ್ ಸಿಟಿ ಇನ್ ಅಮೇರಿಕಾದ ವಾಷಿಂಗ್ಟನ್ನಲ್ಲಿ ಡಂಬರ್ಟನ್ನಲ್ಲಿ ಒಂದು ಸಭೆ ನಡೀತು 1944ರಲ್ಲಿ. ಇದರಲ್ಲಿ ಬ್ರಿಟನ್, ರಷ್ಯಾ, ಚೀನಾ, ಅಮೇರಿಕಾ ಇವು 4 ರಾಷ್ಟ್ರಗಳು ಇಲ್ಲಿ ಭಾಗವಹಿಸಿದವು ಮತ್ತು ಸಾಕಷ್ಟು ವಿಷಯಗಳನ್ನು ಕುರಿತು ಚರ್ಚೆಯನ್ನು ಮಾಡಿದವು. ಈ ಚರ್ಚೆಯ ಹಿಂದೆ ಇದ್ದದ್ದು ಉದ್ದೇಶ ಇಷ್ಟೇ, ವಿಶ್ವಸಂಸ್ಥೆ ಅನ್ನುವಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸುವಂಥದ್ದು. ಇನ್ನು ಡಂಬರ್ಟನ್ ಮತ್ತು ಅಟ್ಲಾಂಟಿಕ್ ಚಾರ್ಟರ್ನ ನಂತರ ಬಹಳ ಮುಖ್ಯ ಗಮನ ಸೆಳೆದಂಥ ಮತ್ತೊಂದು ಕಾನ್ಫರೆನ್ಸ್ ಅಂದರೆ ಯಾಲ್ಟಾ ಕಾನ್ಫರೆನ್ಸ್. ಇದು 1945ರಲ್ಲಿ ಇದನ್ನು ಜೂನ್ ತಿಂಗಳಲ್ಲಿ ಈ ಸಭೆ ಇಲ್ಲಿ ಸೇರಲಾಯಿತು. ಇದಕ್ಕೆ ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಕ್ರಿಮಿಯಾ ಕಾನ್ಫರೆನ್ಸ್. ಇದನ್ನು ಕ್ರಿಮಿಯಾ ಸಮ್ಮೇಳನ ಅಂತಲೂ ಕೂಡ ಇದನ್ನು ಕರೀತಾರೆ. ಕಾರಣ ಇಷ್ಟೇ, ಇದು ಕ್ರಿಮಿಯಾದ ಭಾಗದಲ್ಲಿ ಬರೋದರಿಂದ ಈ ಯಾಲ್ಟಾ ಅನ್ನುವಂಥ ಒಂದು ಪ್ರದೇಶ, ಹಾಗಾಗಿ ಇದಕ್ಕೆ ಕ್ರಿಮಿಯಾ ಕಾನ್ಫರೆನ್ಸ್ ಅಂತ ಕೂಡ ಕರೀತಾರೆ. ಇದು ನಡೆದದ್ದು ಫೆಬ್ರವರಿ 4ರಿಂದ ಫೆಬ್ರವರಿ 11ರವರೆಗೆ ಇದು ನಡೆಯುತ್ತೆ 1945ರಲ್ಲಿ. ಇನ್ ದಿಸ್ ಕಾನ್ಫರೆನ್ಸ್ ದ ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ the United Kingdom and the Soviet Union participated to discuss the post-war reorganization of Germany and Europe. ಯುರೋಪ್ ಮತ್ತು ಜರ್ಮನಿಯ ಬಗ್ಗೆ ಚಿಂತನೆ ಕೂಡ ಇಲ್ಲಿ ಬಹಳ ಮುಖ್ಯವಾಗಿ ಆಗುತ್ತೆ. ಇದರ ಜೊತೆಗೆ ಇದನ್ನು ಯಾಕೆ ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸ್ತೇವೆ ಅಂದರೆ, ಬಹಳ ಮುಖ್ಯ 3 ಪ್ರಮುಖ ರಾಷ್ಟ್ರಗಳ ಗಣ್ಯರು ಈ ಯಾಲ್ಟಾ ಕಾನ್ಫರೆನ್ಸಲ್ಲಿ ಭಾಗವಹಿಸುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ಆ 3 ಯಾರು ಅಂದರೆ, ಒಬ್ಬ ಫ್ರಾಂಕ್ಲಿನ್ ಡಿ ರೂಸ್ವೆಲ್ಟ್ ಅಮೇರಿಕಾದ ಪ್ರೆಸಿಡೆಂಟು, ಇನ್ನೊಬ್ಬ ವಿನ್ಸೆಂಟ್ ಚರ್ಚಿಲ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಗ್ಲೆಂಡ್, ಇನ್ನೊಬ್ಬ ಜೋಸೆಫ್ ಸ್ಟಾಲಿನ್ ಕೂಡ ಒಬ್ಬ ಮಹಾನ್ ನಾಯಕ ರಷ್ಯಾದ.
ಆವಾಗ ಇನ್ನು USSR ಅಂತಲೇ ಅದನ್ನು ಕರೀಲಾಗ್ತಿತ್ತು. ಸೊ USSRನ ನಾಯಕ ಜೋಸೆಫ್ ಸ್ಟಾಲಿನ್, ರೂಸ್ವೆಲ್ಟ್ ಮತ್ತು ವಿನ್ಸ್ಟನ್ ಈ ಮೂವರು ಕೂಡ ಯಾಲ್ಟಾ ಕಾನ್ಫರೆನ್ಸಲ್ಲಿ ಭಾಗವಹಿಸಿದಂಥ ಪ್ರಮುಖ ಗಣ್ಯರು ಅಂತಲೇ ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅನ್ನುವಂಥದ್ದು. ಸೊ ಇವರು ಈ ಸಭೆಯಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆಗೆ ಒಂದು ಅಂತಿಮ ರೂಪವನ್ನು ನೀಡಿದರು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು ಅನ್ನೋದು. ಇನ್ನು ನಾಲ್ಕನೇದಾಗಿ ನಾವು ತೆಗೆದುಕೊಂಡ್ರೆ ಸ್ಯಾನ್ ಫ್ರಾನ್ಸಿಸ್ಕೋ ಕಾನ್ಫರೆನ್ಸ್. ಇದು 1945 ಏಪ್ರಿಲ್ 25ರಿಂದ 26ರವರೆಗೆ, ಅಂದರೆ 1945 ಏಪ್ರಿಲ್ 25ರಿಂದ 26 ಜೂನ್ವರೆಗೆ ಇದು ನಡೆದಿದ್ದಂಥದ್ದು. ಈ ಸಭೆಯಲ್ಲಿ ಸುಮಾರು 46 ರಾಷ್ಟ್ರಗಳು ಆರಂಭದಲ್ಲಿ ಭಾಗವಹಿಸ್ತವೆ. ಆನಂತರ ಅಂತಿಮವಾಗಿ ಇವು 51 ರಾಷ್ಟ್ರಗಳಾಗಿ ಇಲ್ಲಿ ಮಾರ್ಪಟ್ಟಿದ್ದನ್ನು ನಾವು ಕಾಣ್ತಾ ಹೋಗ್ತೇವೆ ಅನ್ನೋದು. ಸೊ ಇದರ ಮುಖ್ಯ ಉದ್ದೇಶ ಏನಂದರೆ ದ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಇಂಟೆಂಡೆಡ್ ಟು ಮೇಂಟೈನ್ ಪೀಸ್ ಬಿಟ್ವೀನ್ ನೇಷನ್ ಅಂತ ರಾಷ್ಟ್ರಗಳ ಮಧ್ಯೆ ಒಂದು ಶಾಂತಿಯನ್ನು ಸ್ಥಾಪನೆ ಮಾಡಬೇಕೆನ್ನುವಂಥದ್ದೇ ಒಂದು ದೊಡ್ಡ ಉದ್ದೇಶ ಕೂಡ ಆಗಿತ್ತು ಅನ್ನೋದು. ಸೊ ಹಾಗಾಗಿ ಇನ್ ದಿಸ್ ಕಾನ್ಫರೆನ್ಸ್ ದ ಲೀಡರ್ಸ್ ಆಫ್ ದ ಕಾನ್ಫರೆನ್ಸ್ ಕನ್ಫರ್ಮ್ ಟು ಆರ್ಗನೈಸೇಷನ್ ಆಫ್ ದ ಯುನೈಟೆಡ್ ನೇಷನ್ಸ್ ಆ್ಯಂಡ್ ಡ್ರಾಫ್ಟೆಡ್ ದ UN ಚಾರ್ಟರ್. ಆಫ್ಟರ್ ಎ ಲಾಂಗ್ ಡಿಸ್ಕಷನ್ 51 countries accepted and signed the chart. ನೋಡಿ, ಈ ಸ್ಯಾನ್ ಫ್ರಾನ್ಸಿಸ್ಕೋಸ್ ಸಭೆ ಏನಿದೆ, ಕಾನ್ಫರೆನ್ಸ್ ಏನಿದೆ, ಬಹಳ ಮುಖ್ಯವಾದದ್ದು ವಿಶ್ವಸಂಸ್ಥೆಯ ಸ್ಥಾಪನೆಯಲ್ಲಿ. ಅಂತಿಮವಾಗಿ ಇಲ್ಲಿ ಭಾಗವಹಿಸಿದಂಥ 51 ರಾಷ್ಟ್ರಗಳು ಒಂದು ಅಂತಿಮ ಕರಡನ್ನು ಸಿದ್ಧಪಡಿಸ್ತಾ ಹೋಗ್ತವೆ. ಆ ಕರಡಿಗೆ 51 ರಾಷ್ಟ್ರಗಳು ಸಹಿಯನ್ನು ಮಾಡ್ತವೆ. ಆ 51 ರಾಷ್ಟ್ರಗಳು ಸಹಿ ಮಾಡಿದ ಮೇಲೆ ವಿಶ್ವಸಂಸ್ಥೆ ಅಧಿಕೃತವಾಗಿ ಅಸ್ತಿತ್ವಕ್ಕೆ ಬರಲಿಕ್ಕೆ ಒಂದು ಹಾದಿಯನ್ನು ಮಾಡಿಕೊಡ್ಲಾಯಿತು. ಸೊ ಈ ಹಿನ್ನೆಲೆಯಲ್ಲಿ ತೆಗೆದುಕೊಂಡಾಗ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಅಂದರೆ UNO came to exist on October 24, 1945. 1945 ಅಕ್ಟೋಬರ್ 24ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗಿದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ. ನಾವು ಇದರ ಪ್ರಧಾನ ಕಚೇರಿ ಎಲ್ಲಿದೆ ಅಂದರೆ ಅಮೇರಿಕಾದ ನ್ಯೂಯಾರ್ಕ್ ನಗರದಲ್ಲಿ ಇದೆ ಅನ್ನುವಂಥದ್ದು. ಮತ್ತು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂತೆ ನಾವು ಯಾವುದೇ ಆಡಳಿತ ನಡೆಸಬೇಕಾದ್ರೆ ಭಾಷೆ ಬಹಳ ಮುಖ್ಯ ಆಗುತ್ತೆ. ಯಾಕಂದರೆ ವಿಶ್ವಸಂಸ್ಥೆ ಹಲವಾರು ರಾಷ್ಟ್ರಗಳನ್ನು ಒಳಗೊಂಡಿರುವಂಥದ್ದು. ಇವತ್ತು ವಿಶ್ವಸಂಸ್ಥೆ ಬಹಳ ಪ್ರಮುಖವಾದಂಥ ಪಾತ್ರ ವಹಿಸ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಹಾಗಾಗಿ ವಿಶ್ವಸಂಸ್ಥೆಯ ಅಧಿಕೃತ ಭಾಷೆ ಅಂದರೆ ಯಾವುದು ಅಂದರೆ ಇಂಗ್ಲೀಷ್, ಫ್ರೆಂಚ್, ಸ್ಪ್ಯಾನಿಷ್, ರಷ್ಯಾ, ಚೈನೀಸ್ ಆ್ಯಂಡ್ ಅರೇಬಿಕ್. ಒಟ್ಟು 6 ಭಾಷೆಗಳು ಅಧಿಕೃತವಾಗಿ ಆಡಳಿತದಲ್ಲಿ ಅದನ್ನು ಬಳಸ್ತಾ ಇದ್ದಾವೆ. ಇವತ್ತು ಯಾವುದೇ ಒಂದು ರಾಷ್ಟ್ರ ಈ 6 ಭಾಷೆಗಳಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇರುವಂಥದ್ದು. ವಿಶ್ವದ ರಾಷ್ಟ್ರಗಳು ಆಯಾ ಭಾಷೆಗೆ ಅನುಗುಣವಾಗಿ ವ್ಯವಹಾರವನ್ನು ಮಾಡ್ತಾ ಇರುವಂಥದ್ದು, ಕರೆಸ್ಪಾಂಡೆನ್ಸ್ ಮಾಡ್ತಾ ಇರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ. ನಾವು ಇದ್ರ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿ ವಿದ್ಯಾರ್ಥಿಗಳು ತಿಳ್ಕೊಳ್ಬೇಕಾಗಿರೋದು ಏನಂದರೆ ವಿಶ್ವಸಂಸ್ಥೆಯ ಎಂಬ್ಲಮ್ ಅಥವಾ ಲಾಂಛನ ಅಂತ ನಾವೇ ಕರಿತೀವಿ, ಅಥವಾ ಸಿಂಬಲ್ ಆಫ್ UNO ಅಂತ ನಾವು ತೆಗೆದುಕೊಂಡ್ರೆ ಇದು ತನ್ನದೇ ಆದಂಥ ವಿಶ್ವಸಂಸ್ಥೆ ತನ್ನದೇ ಆದಂಥ ಲಾಂಛನವನ್ನು ಒಳಗೊಂಡಿರುವಂಥದ್ದು. ನೀವು ಚಿತ್ರಣದಲ್ಲಿ ನಾನು ಕೊಟ್ಟಿದ್ದೇನೆ ಒಂದು ಕಾಪಿಯನ್ನು. ಬಹುಶಃ ಇದು ಈ ಗ್ಲೋಬ್ ಚಿತ್ರ ಕಂಡು ಬರುತ್ತೆ. ಇಡೀ ಗ್ಲೋಬ್ ಏನಿದೆಯಲ್ಲ ಅದು ಇದರ ಹಿಂಭಾಗ ಬ್ಲೂ ಇಂದ ಕೂಡಿದೆ. ಆ ಗ್ಲೋಬ್ ಏನಿದೆಯಲ್ಲ ಗ್ಲೋಬ್ಗೆ ಕವರ್ ಆಗಿರುವಂಥದ್ದು ಆಲಿವ್ ಲೀವ್ಸ್ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಸೊ ಇಲ್ಲಿ ಹೇಳುತ್ತೆ ದಿಸ್ ಫ್ಲಾಗ್ ವಾಸ್ ಅಡಾಪ್ಟೆಡ್ ಆನ್ ಡಿಸೆಂಬರ್ 7th, 1946. 1946 ಡಿಸೆಂಬರ್ 7ರಂದು ಇದನ್ನು ನಾವು ಅಧಿಕೃತವಾಗಿ ಒಪ್ಕೊಂಡ್ವಿ. ಇಟ್ ಕನ್ಸಿಸ್ಟ್ ದ ಅಫಿಷಿಯಲ್ ಎಂಬ್ಲಮ್ ಆಫ್ ದ ಯುನೈಟೆಡ್ ನೇಷನ್ಸ್ ಇನ್ ವೈಟ್ ಆನ್ ಎ ಬ್ಲೂ ಬ್ಯಾಕ್ಗ್ರೌಂಡ್. ಹಿಂದೆ ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲೂ ಇದೆ, ಅದರ ಮೇಲೆ ವೈಟ್ ಚಿತ್ರಣವನ್ನು ಕೊಡಲಾಗಿದೆ. ದಿಸ್ ಪ್ರೊಜೆಕ್ಷನ್ ಆಫ್ ದ ಮ್ಯಾಪ್ ಎಕ್ಸ್ಟೆಂಡ್ಸ್ 60 degrees south latitude and includes 5 concentric circles. The olive branches are a symbol for peace. ನೋಡಿ, ಆಲಿವ್ ಲೀವ್ಸ್ ಅಂತ ಏನು ಕರಿತೇವಲ್ಲ ಅವು ಏನು ತೋರಿಸುತ್ತೆ, ಏನು ಹೇಳುತ್ತೆ ಅಂದರೆ ಸಿಂಬಲ್ ಫಾರ್ ಪೀಸ್. ಆ್ಯಂಡ್ ದ ವರ್ಲ್ಡ್ ಮ್ಯಾಪ್ ರೆಪ್ರೆಸೆಂಟ್ಸ್ ಆಲ್ ದ ಪೀಪಲ್ ಆ್ಯಂಡ್ ದ ಕಂಟ್ರೀಸ್ ಆಫ್ ದ ವರ್ಲ್ಡ್. ಆ ಗ್ಲೋಬ್ ಏನು ಹೇಳುತ್ತೆ ಅಂದರೆ ಈ ವಿಶ್ವದ ರಾಷ್ಟ್ರಗಳು ಇದೆ ಅನ್ನುವಂಥದ್ದನ್ನು ನಾವು ಕಾಣ್ತಾವೆ. ಆ್ಯಂಡ್ ವೈಟ್ ಆ್ಯಂಡ್ ಬ್ಲೂ ಆರ್ ಅಫಿಷಿಯಲ್ ಕಲರ್ಸ್ ಆಫ್ ಯುನೈಟೆಡ್ ನೇಷನ್ಸ್. ಸೊ ಅಫಿಷಿಯಲ್ಸ್ ಕಲರ್ ಆಗಿ ಆ ವೈಟ್ ಆ್ಯಂಡ್ ಬ್ಲೂ ಅನ್ನು ನಾವಿಲ್ಲಿ ಹೆಚ್ಚು ಬಳಸಿರುವಂಥದ್ದು. ನೀವು ಯಾವುದೇ ಏನು ಅಂತ ಹೊಡೆದ್ರೆ ನೀವು ನೆಟ್ಟಲ್ಲಿ ಈ ಬ್ಲೂ ಮತ್ತು ವೈಟನ್ನು ಬಿಟ್ಟರೆ ಇನ್ನು ಏನೂ ನಾವು ಗಮನಿಸೋದಿಲ್ಲ. ಯಾಕಂದರೆ ಅದು ವಿಶ್ವಸಂಸ್ಥೆಯ ಬಹಳ ಮುಖ್ಯವಾದಂತಹ ಒಂದು ಬಣ್ಣ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ. ನಾವು ಇನ್ನು ಇದಾದ ಮೇಲೆ ಕೊನೆಯದಾಗಿ ನಾವಿಲ್ಲಿ ಗಮನಿಸುವಂಥದ್ದು ಏನು ಅಂದರೆ ಏಮ್ಸ್ ಆ್ಯಂಡ್ ಆಬ್ಜೆಕ್ಟ್ಸ್ ಆಫ್ UNO.
ವಿಶ್ವಸಂಸ್ಥೆಯ ಗುರಿ ಮತ್ತು ಉದ್ದೇಶಗಳೇನು? ಯಾವುದೇ ಒಂದು ಸಂಸ್ಥೆಯನ್ನು ಕಟ್ಟಬೇಕಾದ್ರೆ ತನ್ನದೇ ಆದಂಥ ಕೆಲವು ಉದ್ದೇಶಗಳನ್ನು, ಗುರಿಗಳನ್ನು ಇಟ್ಕೊಳ್ಳುವಂಥದ್ದು ಸಹಜ. ಈ ಹಿಂದೆ ಲೀಗ್ ಆಫ್ ನೇಷನ್ಸು ಕೂಡ ಆರಂಭ ಆದಾಗ 1920 ಅದಕ್ಕೆ ಅದರದೇ ಆದಂಥ ಕೆಲವು ಗುರಿ ಉದ್ದೇಶಗಳಿತ್ತು. ಆದರೆ ಆ ಗುರಿ ಉದ್ದೇಶಗಳನ್ನು ಈಡೇರಿಸುವಲ್ಲಿ ಅದು ವಿಫಲ ಆದ ಕಾರಣ ಎರಡನೇ ಮಹಾಯುದ್ಧವನ್ನು ವಿಶ್ವದಲ್ಲಿ ನಾವು ನೋಡಬೇಕಾಗಿ ಬಂತು. ಸೊ ಹಾಗಾಗಿ ಆ ಹಿನ್ನೆಲೆಯಲ್ಲಿ ನೋಡ್ತಾ ಹೋದಾಗ ವಿಶ್ವಸಂಸ್ಥೆ ಆರಂಭ ಆದಾಗಲೂ ಕೂಡ ಅದಕ್ಕೆ ತನ್ನದೇ ಆದಂಥ ಕೆಲವೊಂದು ಗುರಿ ಉದ್ದೇಶಗಳನ್ನು ಇಟ್ಕೊಂಡಿರುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ಅನ್ನುವಂಥದ್ದು. ಬಹಳ ಮುಖ್ಯವಾಗಿ ಗಮನಿಸುವಂಥದ್ದು ಒಂದು ಏನು ಅಂದರೆ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ, ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ. ಇವತ್ತು ಶಾಂತಿ ಮತ್ತು ಭದ್ರತೆ ಇಲ್ಲದೆ ಹೋದರೆ ಏನೂ ನಾವು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಎಲ್ಲೇ ಹೋಗಲಿ ಅಂತಿಮವಾಗಿ ನಾವು ಏನನ್ನು ನಾವು ನೋಡಬೇಕಾಗಿದೆ ಅಂದರೆ ಶಾಂತಿ ಮತ್ತು ಭದ್ರತೆ. ಇವತ್ತು ಅನೇಕ ರಾಷ್ಟ್ರಗಳಿಗೆ ಒಂದು ಉಸಿರಾಡ್ತಾ ಇದ್ದಾವೆ ಅಂದರೆ, ಬದುಕ್ತಾ ಇದ್ದಾವೆ ಅಂದರೆ ಅವಕ್ಕೇನೋ ಒಂದು ಭದ್ರತೆ ಇದೆ, ಅವುಗಳಲ್ಲಿ ಶಾಂತಿ ಇದೆ ಅನ್ನುವಂಥ ಅರ್ಥ. ಎಲ್ಲಿ ಅಶಾಂತಿ ಇರುತ್ತೆ, ಎಲ್ಲಿ ಅಭದ್ರತೆ ಇರುತ್ತೆ, ಅಲ್ಲಿ ಯಾವ ರಾಷ್ಟ್ರಗಳು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ನಾವು ಗಮನಿಸಬೇಕಾಗುತ್ತೆ. ಹಾಗಾಗಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸುವಂತಹ ಒಂದು ಉದ್ದೇಶ ಅನ್ನುವಂಥದ್ದು. ಇನ್ನು ಎರಡನೇದಾಗಿ ಟು ಡೆವಲಪ್ ಫ್ರೆಂಡ್ಲಿ ರಿಲೇಷನ್ಸ್ ಆ್ಯಂಡ್ ಹಾರ್ಮನಿ ಅಮಾಂಗ್ ದ ಕಂಟ್ರೀಸ್. ರಾಷ್ಟ್ರಗಳ ಮಧ್ಯೆ ಒಂದು ಸೌಹಾರ್ದಯುತವಾದ ಸಂಬಂಧವನ್ನು, ಸಹಕಾರವನ್ನು ನಾವು ಏರ್ಪಡಿಸಲೇಬೇಕು. ಆ ನಿಟ್ಟಿನಲ್ಲಿ ವಿಶ್ವಸಂಸ್ಥೆ ಇವತ್ತು ಕೂಡ ಕಾರ್ಯನಿರ್ವಹಿಸ್ತಾ ಇದೆ. ಒಂದು ಶಾಂತಿ ಮತ್ತು ಭದ್ರತೆಗೋಸ್ಕರ, ಜೊತೆಗೆ ರಾಷ್ಟ್ರಗಳ ಮಧ್ಯೆ ಸಹಕಾರ, ಸಮನ್ವಯತೆ, ಸಹಾನುಭೂತಿ ಮತ್ತು ಸ್ನೇಹತ್ವ ಇದನ್ನು ಮೇಂಟೈನ್ ಮಾಡಲೇಬೇಕಾಗಿದೆ. ಸೊ ಯಾವಾಗ ಒಂದು ರಾಷ್ಟ್ರದ ಮಧ್ಯೆ ಸ್ನೇಹತ್ವ ಇರೋದಿಲ್ಲೋ, ಸೌಹಾರ್ದತೆ ಸಂಬಂಧ ಇರೋದಿಲ್ಲವೋ, ಅಲ್ಲಿ ವೈಮನಸ್ಸುಗಳು ಆರಂಭ ಆಗ್ತವೆ, ಕಲಹಗಳು ಆರಂಭ ಆಗ್ತವೆ, ಅಶಾಂತಿ ಉಂಟಾಗುತ್ತೆ, ಯುದ್ಧ ಆಗುತ್ತೆ, ಕೊನೆಗೆ ಮಾನವ ಕುಲ ನಾಶವಾಗುತ್ತೆ. ಸೊ ಹಾಗಾಗಿ ಟು ಡೆವಲಪ್ಮೆಂಟ್ ಫ್ರೆಂಡ್ಲಿ ರಿಲೇಷನ್ಸ್ ಆ್ಯಂಡ್ ಹಾರ್ಮನಿ ಅಮಾಂಗ್ ದ ಕಂಟ್ರೀಸ್, ರಾಷ್ಟ್ರಗಳ ಮಧ್ಯೆ ಈ ಸೌಹಾರ್ದತೆಯನ್ನು ಏರ್ಪಡಿಸುವಂಥದ್ದು, ಮುಂದುವರಿಸ್ಕೊಂಡು ಹೋಗುವಂಥದ್ದು, ಅದನ್ನು ಕಾಪಾಡಿಕೊಂಡು ಹೋಗುವಂಥದ್ದು ಕೂಡ ಬಹಳ ಮುಖ್ಯವಾಗಿ ನಾವಿಲ್ಲಿ ಗಮನಿಸುವಂಥ ಒಂದು ಉದ್ದೇಶ. ಇನ್ನು ಮೂರನೇದಾಗಿ ನಾವು ತೆಗೆದುಕೊಂಡ್ರೆ ಮಾನವ ಹಕ್ಕುಗಳು ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸುವಂಥದ್ದು. ಟು ಗ್ರ್ಯಾಂಟ್ ಈಕ್ವಲ್ ರೈಟ್ಸ್ ಆ್ಯಂಡ್ ಸೆಲ್ಫ್ ಡಿಟರ್ಮಿನೇಷನ್ ಆಫ್ ಆಲ್ ಕಂಟ್ರೀಸ್. ಪ್ರತಿಯೊಂದು ರಾಷ್ಟ್ರಗಳಿಗೆ ಗೌರವ ಮತ್ತು ಸಮಾನತೆಯನ್ನು ಕೊಡಬೇಕು. ಈಕ್ವಲ್ ರೈಟ್ಸ್, ಸಮಾನ ಹಕ್ಕುಗಳು. ಎಲ್ಲ ರಾಷ್ಟ್ರಗಳು ಅದರದೇ ಆದಂಥ ಗೌರವ ಇರುತ್ತೆ, ಅದರದೇ ಆದಂಥ ಹಕ್ಕು ಇರುತ್ತೆ, ಅದಕ್ಕೆ ಸ್ವಯಂ ನಿರ್ಣಯ ಮಾಡುವಂಥ ಅಧಿಕಾರ ಇರುತ್ತೆ. ಅದನ್ನು ಗುರುತಿಸಬೇಕು, ಅದನ್ನು ಗೌರವಿಸಬೇಕು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು. ಇನ್ನು ನಾಲ್ಕನೇದಾಗಿ ಟು ಸಾಲ್ವ್ ಎಕನಾಮಿಕ್, ಸೋಷಿಯಲ್, ಕಲ್ಚರಲ್, ಹ್ಯುಮ್ಯಾನಿಟೇರಿಯನ್ ಪ್ರಾಬ್ಲಮ್ಸ್ ಥ್ರೂ ಇಂಟರ್ನ್ಯಾಷನಲ್ ಕೋಆಪರೇಷನ್. ಈ ರಾಷ್ಟ್ರಗಳ ಮಧ್ಯೆ ಒಂದು ಆರ್ಥಿಕ ಸಹಕಾರ ಇರಬೇಕು, ಸಾಮಾಜಿಕ ಸಹಕಾರ ಇರಬೇಕು, ಸಾಂಸ್ಕೃತಿಕ ಸಂಬಂಧಗಳನ್ನು ಉಂಟು ಮಾಡಬೇಕು, ಹ್ಯುಮ್ಯಾನಿಟೇರಿಯನ್ ಪ್ರಾಬ್ಲಮ್ಸ್, ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿಬೇಕು, ಸಮಸ್ಯೆಗಳು ಬಂದಾಗ ಅವುಗಳನ್ನು ಬಗೆಹರಿಸಬೇಕು. ಹೇಗೆ? ಇಂಟರ್ನ್ಯಾಷನಲ್ ಕೋಆಪರೇಷನ್, ಅಂತಾರಾಷ್ಟ್ರೀಯ ಪರಸ್ಪರ ಸಹಕಾರ, ಸಮನ್ವಯತೆಯಿಂದ ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ಆಲ್ಸೋ ಟು ಪ್ರಮೋಟ್ ರೆಸ್ಪೆಕ್ಟ್ ಫಾರ್ ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳನ್ನು ಗೌರವಿಸಬೇಕು. ಡಿಗ್ನಿಟಿ ಆ್ಯಂಡ್ ಫ್ರೀಡಮ್, ಅವುಗಳಿಗೆ ಅದರದೇ ಆದಂಥ ಗೌರವ, ಮಾನ್ಯತೆ ಇದೆ. ಆ ಮಾನವ ಹಕ್ಕುಗಳನ್ನು ಗೌರವಿಸುವಂಥದ್ದು, ಮಾನ್ಯತೆ ನೀಡಬೇಕು ಅನ್ನುವಂಥದ್ದು, ಮತ್ತು ಸ್ವಾತಂತ್ರ್ಯವನ್ನು ಗೌರವಿಸಬೇಕು. ಪ್ರತಿಯೊಂದು ಒಬ್ಬ ವ್ಯಕ್ತಿಗೆ ತನ್ನದೇ ಆದಂಥ ಮಾನವ ಹಕ್ಕುಗಳು ಇರುತ್ತೆ. ಆ ಮಾನವ ಹಕ್ಕುಗಳನ್ನು ಅವನು ಕಾಪಾಡ್ಕೊಂಡು ಹೋಗ್ಬೇಕಂದ್ರೆ ಅದಕ್ಕೆ ಭದ್ರತೆಯನ್ನು ಕೊಡಬೇಕು, ಅವ್ರಿಗೆ ಸ್ವಾತಂತ್ರ್ಯವನ್ನು ಕೊಡಬೇಕಾಗುತ್ತೆ. ಹಾಗಾಗಿ ಮಾನವ ಹಕ್ಕುಗಳು ಬಹಳ ಮುಖ್ಯ ಎಂದು, ಹಾಗಾಗಿ ಪ್ರಮೋಟ್ ರೆಸ್ಪೆಕ್ಟ್ ಫಾರ್ ಹ್ಯೂಮನ್ ರೈಟ್ಸ್, ಡಿಗ್ನಿಟಿ ಆ್ಯಂಡ್ ಫ್ರೀಡಮ್. ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸುವಂಥದ್ದು ಅಂದರೆ ನಾಟ್ ಟು ಇಂಟರ್ವೆನ್ ಇನ್ ದ ಡೊಮೆಸ್ಟಿಕ್ jurisdiction of any country, not interfere in domestic jurisdiction of any country. ಯಾವುದೇ ರಾಷ್ಟ್ರದ ಆಂತರಿಕ ವ್ಯವಹಾರದಲ್ಲಿ ವಿಶ್ವಸಂಸ್ಥೆ ಪ್ರವೇಶ ಮಾಡದೇ ಇರುವಂಥದ್ದು. ವಿಶ್ವಸಂಸ್ಥೆ ಎಂದಿಗೂ ಕೂಡ ಯಾವುದೇ ರಾಷ್ಟ್ರದ ಆಂತರಿಕ ವಿಷಯದಲ್ಲಿ ಆಯಾ ರಾಷ್ಟ್ರಗಳಿಂದ ಏನಾದರೂ ಕಂಪ್ಲೇಂಟ್ಸ್ ಬಂದಾಗ, ಇಲ್ಲ ನಮಗೆ ನೆರೆ ರಾಷ್ಟ್ರ ಆಕ್ರಮಣ ಮಾಡಿದೆ ಅಥವಾ ನೆರೆ ರಾಷ್ಟ್ರ ನಮ್ಮ ಭೂಪ್ರದೇಶವನ್ನು ಆಕ್ರಮಿಸ್ಕೊಂಡಿದೆ, ಈ ಥರದ ಏನಾದರೂ ಒಂದು ಪ್ರಯತ್ನಗಳನ್ನು ಮಾಡ್ತಾ ಹೋದರೆ ಆಗ ಕಂಪ್ಲೇಂಟ್ ಅಂಥ ಸಂದರ್ಭದಲ್ಲಿ ಕೋರಿಕೆ ಮೇರೆಗೆ, ಕಂಪ್ಲೇಂಟ್ಸ್ನ ಮೇರೆಗೆ, ಮನವಿಯ ಮೇರೆಗೆ ವಿಶ್ವಸಂಸ್ಥೆ ಪ್ರವೇಶ ಆಗಬೇಕೇ ವಿನಃ
ಅನಾವಶ್ಯಕವಾಗಿ ಯಾವುದೇ ವಿಷಯದಲ್ಲಿ ವಿಶ್ವಸಂಸ್ಥೆ ಪ್ರವೇಶ ಮಾಡೋಂಗಿಲ್ಲ. ಹೀಗೆ ಈ ಸೆಷನ್ನಲ್ಲಿ ನಾವು ಗಮನಿಸುವಂಥದ್ದಿಷ್ಟೇ. ಒಂದು ಏನಂದರೆ ವಿಶ್ವಸಂಸ್ಥೆ ಹೇಗೆ ಆರಂಭ ಆಯಿತು, ವಿಶ್ವಸಂಸ್ಥೆ ಸ್ಥಾಪನೆಯ ಹಿಂದೆ ಆದಂಥ ಪ್ರಯತ್ನಗಳೇನು, ಸಭೆಗಳೇನು, ಸಮ್ಮೇಳನಗಳೇನು, ಮತ್ತು ವಿಶ್ವಸಂಸ್ಥೆ ಯಾವಾಗ ಆರಂಭ ಆಯಿತು. ಇವತ್ತಿಗೂ ವಿಶ್ವಸಂಸ್ಥೆ ಭಾಳ ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಇವತ್ತಿಗೂ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಅಂತ ನಾವು ತೆಗೆದುಕೊಂಡ್ರೆ ಇವತ್ತಿಗೆ 193 ರಾಷ್ಟ್ರಗಳಿವೆ. ಸೊ ಇನ್ನೂ ಒಂದಷ್ಟು ರಾಷ್ಟ್ರಗಳು ಸೇರುವ ಆತಂಕದ ಪ್ರಯತ್ನದಲ್ಲಿದ್ದಾವೆ. ಸೊ ಅವು ಕೂಡ ಸೇರ್ತಾ ಹೋಗ್ಬೋದು ಮುಂದಿನ ದಿನಗಳಲ್ಲಿ. ಇಲ್ಲಿಗೆ 193 ರಾಷ್ಟ್ರಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೇವೆ ಅನ್ನುವಂಥದ್ದು ಇಲ್ಲಿ ಭಾಳ ಮುಖ್ಯ ಅನ್ನುವಂಥದ್ದು. ಸೊ ಹೀಗೆ ವಿಶ್ವಸಂಸ್ಥೆ ಬಹಳ ಮುಖ್ಯವಾದಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದೆ ಮತ್ತು ಈ ರೀತಿ ಅದು ತನ್ನ ಆರಂಭವನ್ನು ಮತ್ತು ಅದು ಗುರಿ ಉದ್ದೇಶವನ್ನು ಇಟ್ಕೊಂಡು ಅದು ಕಾರ್ಯವನ್ನು ಮಾಡ್ತಾ ಇದೆ ಅನ್ನುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೇವೆ ಅನ್ನುವಂಥದ್ದು. ಸೊ ಇದು ಮೊದಲ ಸೆಷನ್ಗೆ ಸಂಬಂಧಪಟ್ಟಂತೆ ಒಂದು ಮಾಹಿತಿ. ಇದನ್ನು ಪ್ರಸ್ತುತಪಡಿಸಿದಂಥವರು ವಿದ್ಯಾರ್ಥಿಗಳೇ ಡಾಕ್ಟರ್ ಮಂಜಣ್ಣ ಟಿ ಅಂತ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇತಿಹಾಸ ಸಹ ಪ್ರಾಧ್ಯಾಪಕರು. ಥ್ಯಾಂಕ್ ಯು.